ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹೆಚ್ಚಿನ ಕ್ರೈಸ್ತರು ದೇವರೊಂದಿಗೆ ಮಾತನಾಡುವುದರಲ್ಲಿ ಪರಿಣಿತರಾಗಿದ್ದಾರೆ. ನಾವು ನಮ್ಮ ಮನವಿಗಳನ್ನು ದೇವರ ಮುಂದೆ ಇಡುತ್ತೇವೆ, ನಮ್ಮ ಸಮಸ್ಯೆಗಳನ್ನು ತಿಳಿಸುತ್ತೇವೆ, ನಮ್ಮ ಪ್ರಾರ್ಥನಾ ಪಟ್ಟಿಯನ್ನು ಓದುತ್ತೇವೆ, ನಂತರ ಆಮೇನ್ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತೇವೆ. ಆದರೆ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತನೊಂದಿಗೆ ನೀವು ಇದೇ ರೀತಿಯಾಗಿ ವರ್ತಿಸಿದ್ದರೆ ಹೇಗೆ? ಕೇವಲ 5 ನಿಮಿಷ ಮಾತನಾಡಿ ಅವನು ಹೇಳುವುದನ್ನು ಕೇಳದೆ ಅಲ್ಲಿಂದ ಹೊರಟು ಹೋದರೆ ಅದನ್ನು ನೀವು ನಿಜವಾದ ಸಂಬಂಧ ಎಂದು ಕರೆಯುವಿರಾ? ದುರದೃಷ್ಟವಶಾತ್ ನಮ್ಮಲ್ಲಿ ಅನೇಕರು ದೇವರೊಂದಿಗಿನ ಪ್ರಾರ್ಥನೆಯನ್ನು ಇದೇ ರೀತಿಯಲ್ಲಿ ನಡೆಸುತ್ತೇವೆ. ಆದರೆ ಪವಿತ್ರ ಬೈಬಲ್ ನಮಗೆ ಸಂಪೂರ್ಣವಾಗಿ ವಿಭಿನ್ನವಾದ ಚಿತ್ರವನ್ನು ತೋರಿಸುತ್ತದೆ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಈ ಮಾತಿನ ಆಳವನ್ನು ನೀವು ಗಮನಿಸಿದ್ದೀರಾ? ದೇವರು ನಮ್ಮನ್ನು ಕೇವಲ ಏಕಮುಖ ಭಾಷಣಕ್ಕೆ ಆಹ್ವಾನಿಸುವುದಿಲ್ಲ, ಆತನು ನಮ್ಮನ್ನು ತನ್ನೊಂದಿಗೆ ಸಂಭಾಷಣೆ ನಡೆಸಲು ಆಹ್ವಾನಿಸುತ್ತಾರೆ. ಪ್ರಾರ್ಥನೆ ಎಂದರೆ ಕೇವಲ ನಾವು ಮಾತ್ರ ಮಾತನಾಡುವುದಲ್ಲ ಎಂಬುದನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ವಿಶ್ವವನ್ನು ಸೃಷ್ಟಿಸಿದ ದೇವರು ನೀವು ಆತನ ಧ್ವನಿಯನ್ನು ಕೇಳಬೇಕೆಂದು, ನೀವು ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕೆಂದು ಬಯಸುವಷ್ಟೇ ಕಾತರದಿಂದ ಕಾಯುತ್ತಿದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಾ? ದೇವರೊಂದಿಗೆ ಮಾತನಾಡುವುದರಿಂದ ದೇವರ ಜೊತೆ ಮಾತನಾಡುವ ಸಂಬಂಧಕ್ಕೆ ನೀವು ಹೆಜ್ಜೆ ಇಟ್ಟರೆ ಅದು ನಿಮ್ಮ ಜೀವನವನ್ನು, ದೇವರೊಂದಿಗಿನ ನಿಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಇಂದು ದೇವರು ಬಹಳ ಸಮಯದಿಂದ ನಿಮ್ಮೊಂದಿಗೆ ನಡೆಸಲು ಬಯಸುತ್ತಿರುವ ಆ ಸಂಭಾಷಣೆಯನ್ನು ನಾವು ಅನ್ವೇಷಿಸಲಿದ್ದೇವೆ. ನಿಜವಾದ ಜೀವನದಲ್ಲಿ ದೇವರೊಂದಿಗೆ ಸಂಭಾಷಣೆಯ ಮೂಲಕ ಇರುವ ಆಪ್ತ ಸಂಬಂಧ ಹೇಗಿರುತ್ತದೆ? ಅದಕ್ಕೆ ಉತ್ತರ ಕಂಡುಕೊಳ್ಳಲು ನಾವು ಪವಿತ್ರ ಗ್ರಂಥದಲ್ಲಿರುವ ಒಬ್ಬ ವ್ಯಕ್ತಿಯ ಜೀವನವನ್ನು ನೋಡಬೇಕು. ಆತನು ಎಲ್ಲ ಧಾರ್ಮಿಕ ಮಿತಿಗಳನ್ನು ಮೀರಿ ಇತಿಹಾಸವನ್ನೇ ಬದಲಾಯಿಸುವಷ್ಟು ಆಳವಾದ ದೇವರ ಆತ್ಮೀಯತೆಯನ್ನು ಅನುಭವಿಸಿದನು. ಮೋಶೆಯ ಬಗ್ಗೆ ಯೋಚಿಸಿದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ? ಬಹುಶಃ ಉರಿಯುತ್ತಿದ್ದ ಪೊದೆ, 10 ಬಾಧೆಗಳು ಅಥವಾ ಕೆಂಪು ಸಮುದ್ರವು 2 ಭಾಗಗಳಾಗಿ ಬಿಚ್ಚಿಕೊಂಡ ಅದ್ಭುತ ದೃಶ್ಯ ನೆನಪಾಗಬಹುದು. ನಾವು ಮೋಶೆಯನ್ನು ನೋಡಿ ದೇವರೊಂದಿಗಿನ ಸಂಬಂಧದ ಅತ್ಯುನ್ನತ ಶಿಖರ ಇದೆ ಎಂದು ಭಾವಿಸುತ್ತೇವೆ. ಆದರೆ ಪವಿತ್ರ ಬೈಬಲ್ ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಏಕೆಂದರೆ ಮೋಶೆಯ ಜೀವನದಲ್ಲಿನ ಅತಿ ದೊಡ್ಡ ಅದ್ಭುತವು ಕೆಂಪು ಸಮುದ್ರ ಬಿಚ್ಚಿಕೊಂಡದ್ದಲ್ಲ, 10 ಬಾಧೆಗಳೂ ಅಲ್ಲ, ಅಲೌಕಿಕ ಶಕ್ತಿಯೂ ಅಲ್ಲ. ಆತನ ಜೀವನದ ಅತಿ ದೊಡ್ಡ ಅದ್ಭುತವು ವಿಮೋಚನ ಕಂಡ 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದಾಖಲಿಸಲಾಗಿದೆ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಈ ವಾಕ್ಯದ ಆಳವನ್ನು ಸ್ವಲ್ಪ ಯೋಚಿಸಿ. ಈ ವಿಶ್ವದ ಸರ್ವಶಕ್ತನಾದ ಸೃಷ್ಟಿಕರ್ತನು ಮೋಶೆಗೆ ಕೇವಲ ಕೆಲವು ನಿಯಮಗಳನ್ನು ಮಾತ್ರ ನೀಡಲಿಲ್ಲ, ತನ್ನ ಸ್ನೇಹವನ್ನೇ ಕೊಟ್ಟರು. ಇಲ್ಲಿಯೇ ಇಂದಿನ ಅನೇಕ ವಿಶ್ವಾಸಿಗಳು ಗಮನಿಸದೆ ಹೋಗುವ ಒಂದು ಗಂಭೀರ ಸತ್ಯವಿದೆ. ದೇವರು ನಮ್ಮ ಕಾರ್ಯಕ್ಷಮತೆಯನ್ನು ನೋಡುವುದಕ್ಕಿಂತ ಮೊದಲೇ ನಮ್ಮೊಂದಿಗೆ ಸಂಬಂಧವನ್ನು ಬಯಸುತ್ತಾರೆ. ಮೋಶೆಯು ಸಮುದ್ರವನ್ನು ಬಿಚ್ಚಿದ ಕಾರಣ ದೇವರ ಸಾನ್ನಿಧ್ಯವನ್ನು ಪಡೆದವನಲ್ಲ, ಬದಲಾಗಿ ಆತನಿಗೆ ದೇವರ ಸಾನ್ನಿಧ್ಯ ಮೊದಲೇ ಇದ್ದುದರಿಂದಲೇ ಸಮುದ್ರವು ಬಿಚ್ಚಿಕೊಂಡಿತು. ದೇವರು ಮತ್ತು ಮೋಶೆ ನಿರಂತರವಾಗಿ ಪರಸ್ಪರ ಮಾತನಾಡುತ್ತಿದ್ದರು, ಒಟ್ಟಾಗಿ ನಡೆಯುತ್ತಿದ್ದರು, ಪ್ರತಿದಿನವೂ ಒಂದೇ ಮನಸ್ಸಿನಿಂದ ಜೀವನವನ್ನು ನಡೆಸುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಪರ್ವತದ ಮೇಲಿನ ಗುಡುಗು ಮಿಂಚುಗಳನ್ನು ನೋಡಿ ಭಯದಿಂದ ನಡುಗುತ್ತಿದ್ದಾಗ ಮೋಶೆಯು ದೇವರೊಂದಿಗೆ ಮಾತನಾಡುವುದಕ್ಕಾಗಿ ನೇರವಾಗಿ ಆ ಮೇಘದೊಳಗೆ ಪ್ರವೇಶಿಸಿದನು. ಇದು ಅನೇಕ ವಿಶ್ವಾಸಿಗಳು ಅರಿಯದ ಒಂದು ಸತ್ಯವನ್ನು ನಮಗೆ ತಿಳಿಸುತ್ತದೆ. ಇಂದು ರಾತ್ರಿ ನೀವು ಪ್ರಾರ್ಥನೆಯನ್ನು ಹೇಗೆ ನೋಡುವಿರಿ ಎಂಬುದನ್ನೇ ಬದಲಾಯಿಸುವ ಸತ್ಯ ಇದು. ದೇವರು ಕೇವಲ ತನ್ನೊಂದಿಗೆ ಮಾತನಾಡುವ ಜನರನ್ನು ಮಾತ್ರ ಹುಡುಕುತ್ತಿಲ್ಲ, ಆತನು ತನ್ನೊಂದಿಗೆ ನಡೆಯುವ ಜನರನ್ನೂ ಹುಡುಕುತ್ತಿದ್ದಾರೆ. ಮೊದಲ ಸಂಭಾಷಣೆ, ನೀನು ಊಹಿಸುವುದಕ್ಕಿಂತಲೂ ಹೆಚ್ಚು ಹತ್ತಿರವಾಗಿ ನೀನು ನನ್ನೊಂದಿಗಿರಬೇಕೆಂದು ನಾನು ಬಯಸುತ್ತೇನೆ. ದೇವರು ಸಿಡಿಲಿನೊಂದಿಗೆ ಬಂದಿಲ್ಲ, ಒಂದು ಪ್ರಶ್ನೆಯೊಂದಿಗೆ ಬಂದರು. ಆತನು ಕರೆದನು, ನೀನು ಎಲ್ಲಿದ್ದೀಯಾ? ಇದು ಆದಿಕಾಂಡ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದಾಖಲಾಗಿರುವ ಅತ್ಯಂತ ಹೃದಯ ಸ್ಪರ್ಶದ ಪ್ರಶ್ನೆ. ಈ ಸತ್ಯವು ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ದೇವರು ಆ ಪ್ರಶ್ನೆಯನ್ನು ಕೇಳಿದ್ದು ತನಗೆ ಮಾಹಿತಿ ಇರಲಿಲ್ಲ ಎಂಬ ಕಾರಣಕ್ಕಲ್ಲ. ಆದಾಮ ಮತ್ತು ಅವ್ವ ಯಾವ ಮರದ ಹಿಂದೆ ಅಡಗಿಕೊಂಡಿದ್ದರು ಎಂಬುದನ್ನು ಆತನು ಚೆನ್ನಾಗಿ ತಿಳಿದಿದ್ದರು. ಆದರೆ ಅವರೊಂದಿಗಿನ ಆಪ್ತ ಸಹವಾಸವು ದೂರವಾಗಿತ್ತು. ಅದಕ್ಕಾಗಿಯೇ ಆತನು ನೀನು ಎಲ್ಲಿದ್ದೀಯಾ ಎಂದು ಕೇಳಿದ
ಹೇಳಿದರು, ದೇವರು ಓಡಿ ಹೋದ ಅಪರಾಧಿಯನ್ನು ಹುಡುಕುತ್ತಿರಲಿಲ್ಲ, ತನ್ನ ಪ್ರಿಯ ಮಕ್ಕಳನ್ನೇ ಹುಡುಕುತ್ತಿದ್ದರು. ಇಂದಿಗೂ ನೀವು ದೇವರಿಂದ ದೂರವಾಗಿದ್ದರೂ, ನಿಮ್ಮ ಜೀವನದ ಯಾವುದೋ ಮೂಲೆಯಲ್ಲಿ ಅಡಗಿಕೊಂಡಿದ್ದರೂ ಆತನು ನಿಮ್ಮನ್ನು ಅದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನೀನು ಎಲ್ಲಿದ್ದೀಯಾ? ನಿಮ್ಮನ್ನು ದಂಡಿಸಲು ಅಲ್ಲ, ನಿಮ್ಮನ್ನು ತಪ್ಪಿತಸ್ಥರೆಂದು ತೀರ್ಪು ಮಾಡಲು ಅಲ್ಲ. ನೀವು ಊಹಿಸುವುದಕ್ಕಿಂತಲೂ ಹೆಚ್ಚು ಹತ್ತಿರವಾಗಿ ತನ್ನ ಬಳಿಗೆ ಬರಬೇಕೆಂದು ಆತನು ಬಯಸುವುದರಿಂದಲೇ. ಎರಡನೇ ಸಂಭಾಷಣೆ. ನಮ್ಮಲ್ಲಿ ಅನೇಕರು ಜೀವನದಲ್ಲಿ ತುಂಬ ಆಯಾಸಗೊಂಡು ಹೋಗಿದ್ದೇವೆ, ಏಕೆಂದರೆ ದೇವರನ್ನು ನಾವು ನಮ್ಮ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವ ಒಬ್ಬ ಉದ್ಯೋಗದಾತನಂತೆ ಭಾವಿಸುತ್ತೇವೆ. ನಮ್ಮ ಪರಿಪೂರ್ಣತೆಯ ಮೂಲಕವೇ ದೇವರ ಸನ್ನಿಧಿಯಲ್ಲಿ ಸ್ಥಾನ ಗಳಿಸಬೇಕು ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಯೇಸು ಒಂದು ದೃಷ್ಟಾಂತವನ್ನು ಹೇಳಿದರು. ಇಬ್ಬರು ಪ್ರಾರ್ಥಿಸಲು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು. ಆತನು ತನ್ನ ಆತ್ಮಿಕ ಸಾಧನೆಗಳನ್ನೆಲ್ಲ ಹೆಮ್ಮೆಯಿಂದ ಹೇಳುತ್ತಾ, ದೇವರೇ, ನಾನು ಉಪವಾಸ ಮಾಡುತ್ತೇನೆ, ದಶಮಾಂಶ ಕೊಡುತ್ತೇನೆ, ನನ್ನ ಜೀವನವನ್ನು ನೋಡು ಎಂದು ತನ್ನನ್ನು ತಾನೇ ಹೊಗಳಿಕೊಂಡನು. ಇನ್ನೊಬ್ಬನು ಸುಂಕದವನು. ಅವನು ಪಾಪ ಭಾರದಿಂದ ಮುರಿದು ಹೋಗಿದ್ದನು. ಸ್ವರ್ಗದ ಕಡೆಗೆ ಕಣ್ಣೆತ್ತಿ ನೋಡುವ ಧೈರ್ಯವೂ ಅವನಿಗಿರಲಿಲ್ಲ. ಅವನು ತನ್ನ ಎದೆಯನ್ನು ಬಡಿದುಕೊಂಡು, ದೇವರೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರು ಎಂದು ಮಾತ್ರ ಪ್ರಾರ್ಥಿಸಿದನು. ಆಗ ಯೇಸು ಅಲ್ಲಿದ್ದ ಜನರನ್ನು ನೋಡಿ ಹೀಗೆ ಹೇಳಿದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇನ್ನೊಬ್ಬನಿಗಿಂತ ಇವನೇ ನೀತಿವಂತನೆಂದು ಎಣಿಸಲ್ಪಟ್ಟು ತನ್ನ ಮನೆಗೆ ಹೋದನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ದೇವರು ನಿಮ್ಮ ಸಾಧನೆಗಳಿಗಿಂತ ಮೊದಲು ನಿಮ್ಮ ಹೃದಯವನ್ನು ಬಯಸುತ್ತಾರೆ. ನಿಮ್ಮ ಧಾರ್ಮಿಕ ಆಚರಣೆಗಳಿಗಿಂತ ಮೊದಲು ನಿಮ್ಮ ಸಾನ್ನಿಧ್ಯವನ್ನು ಮತ್ತು ನಿಮ್ಮ ಹೃದಯದ ಪ್ರಾಮಾಣಿಕತೆಯನ್ನು ಬಯಸುತ್ತಾರೆ. ಈಗಾಗಲೇ ನಿಮ್ಮನ್ನು ಆರಿಸಿಕೊಂಡಿರುವ ಸೃಷ್ಟಿಕರ್ತನು ಮೆಚ್ಚಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ಮೂರನೇ ಸಂಭಾಷಣೆ. ನೀನು ಅದನ್ನೆಲ್ಲ ಒಬ್ಬನೇ ಏಕೆ ಹೊತ್ತುಕೊಂಡಿದ್ದೀಯಾ? ಈಗ ಈ ಸಂಭಾಷಣೆ ನಮ್ಮ ಜೀವನದ ಅತ್ಯಂತ ವೈಯಕ್ತಿಕ ಭಾಗಕ್ಕೆ ಪ್ರವೇಶಿಸುತ್ತದೆ. ನಮ್ಮ ಆತಂಕ, ಭಯ ಮತ್ತು ಚಿಂತೆಗಳ ಗೋಡೆಗಳನ್ನು ಭೇದಿಸಿ ನಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ. ನೀವು ಹೊರುವಂತೆ ದೇವರು ಎಂದಿಗೂ ಉದ್ದೇಶಿಸದ ಭಾರಗಳನ್ನು ಹೊತ್ತುಕೊಂಡು ಎಷ್ಟೋ ರಾತ್ರಿಗಳು ನಿದ್ರೆಯಿಲ್ಲದೆ ಮೇಲ್ಛಾವಣಿಯನ್ನು ನೋಡುತ್ತಾ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತೀರಿ. ಈ ಕ್ಷಣವು ನಿಮ್ಮ ಆತ್ಮವನ್ನು ನುಚ್ಚುನೂರು ಮಾಡುತ್ತಿರುವ ಆ ಭಾರಗಳನ್ನು ದೇವರು ನೋಡುತ್ತಿದ್ದಾರೆ. ಆತನು ನಿಮ್ಮನ್ನು ಪ್ರೀತಿಯಿಂದ ಕೇಳುತ್ತಿದ್ದಾರೆ, ಅದನ್ನೆಲ್ಲ ಇನ್ನೂ ನನಗೆ ಏಕೆ ಒಪ್ಪಿಸಿಲ್ಲ? ಅಪೊಸ್ತಲನಾದ ಪೇತ್ರನು ಈ ಸತ್ಯವನ್ನು ತನ್ನ ಜೀವನದಲ್ಲಿ ಕಠಿಣ ಅನುಭವಗಳ ಮೂಲಕ ಕಲಿತನು. ಆದುದರಿಂದಲೇ 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆದಿದ್ದಾನೆ, ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಭಾರಗಳಿಂದ ದೇವರು ಬೇಸರಗೊಳ್ಳುವುದಿಲ್ಲ, ಬದಲಾಗಿ ಅವುಗಳನ್ನೆಲ್ಲ ತನ್ನ ಪಾದದ ಬಳಿಯಲ್ಲಿ ಇಳಿಸಿ ಬಿಡುವಂತೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಆಗ ಮಾತ್ರ ನೀವು ನಿಜವಾದ ಸಮಾಧಾನದ ಉಸಿರನ್ನು ಎಳೆಯಲು ಸಾಧ್ಯವಾಗುತ್ತದೆ. 4ನೇ ಸಂಭಾಷಣೆ. ನಾನು ಬಹಳ ದಿನಗಳಿಂದ ಮಾತನಾಡುತ್ತಿದ್ದೇನೆ, ನೀನು ಕೇಳುತ್ತಿದ್ದೀಯಾ? ನಾವು ಅನೇಕ ಬಾರಿ ದೇವರಲ್ಲಿ ಒಂದು ಸೂಚನೆ, ಪರಲೋಕದಿಂದ ಕೇಳಿಬರುವ ದೊಡ್ಡ ಧ್ವನಿ ಅಥವಾ ಅದ್ಭುತವಾದ ಅಲೌಕಿಕ ಕಾರ್ಯವನ್ನು ಕೇಳುತ್ತಾ ಪ್ರಾರ್ಥಿಸುತ್ತೇವೆ. ಆದರೆ ಸತ್ಯವೇನೆಂದರೆ ದೇವರು ಎಂದಿಗೂ ಮೌನವಾಗಿರಲಿಲ್ಲ. ಆತನು ತನ್ನ ವಾಕ್ಯದ ಮೂಲಕ ನಿರಂತರವಾಗಿ ಮಾತನಾಡುತ್ತಿದ್ದಾರೆ. ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ನಡೆಸುತ್ತಿದ್ದಾರೆ. ನಮ್ಮ ಅಂತರಾತ್ಮದಲ್ಲಿ ಪವಿತ್ರ ಮನವರಿಕೆಯನ್ನು ಉಂಟು ಮಾಡುತ್ತಿದ್ದಾರೆ. ದೈವಿಕ ಜ್ಞಾನವನ್ನು ನಮ್ಮ ಹೃದಯದಲ್ಲಿ ಇಡುತ್ತಿದ್ದಾರೆ. ಸಮಸ್ಯೆ ದೇವರು ಮಾತನಾಡುತ್ತಿಲ್ಲ ಎಂಬುದಲ್ಲ, ನಾವು ಆತನ ಧ್ವನಿಯನ್ನು ಕೇಳಲು ನಮ್ಮ ಹೃದಯವನ್ನು ಹೊಂದಿಸಿಕೊಳ್ಳುತ್ತಿಲ್ಲ ಎಂಬುದೇ ನಿಜವಾದ ಸಮಸ್ಯೆ. ಇದನ್ನೇ ಯೋಬನ ಗ್ರಂಥ 33ನೇ ಅಧ್ಯಾಯ 14ನೇ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡುಂಟು, ಮನುಷ್ಯರಾದರೋ ಲಕ್ಷಿಸುವುದಿಲ್ಲ. ಈ ಕ್ಷಣದಲ್ಲಿಯೂ ದೇವರು ನಿಮ್ಮ ಪರಿಸ್ಥಿತಿಯ ಕುರಿತು ಮಾತನಾಡುತ್ತಿದ್ದಾರೆ. ಪ್ರಶ್ನೆ ಏನೆಂದರೆ, ಆತನ ಧ್ವನಿಯನ್ನು ಕೇಳುವಷ್ಟು ನಿಮ್ಮ ಹೃದಯ ಶಾಂತವಾಗಿದೆಯೇ? 5ನೆಯ ಸಂಭಾಷಣೆ. ನೀನು ನನ್ನನ್ನು ನಂಬುತ್ತೀಯಾ? ಇದು ಎಲ್ಲದಕ್ಕಿಂತ ಕಠಿಣವಾದ ಸಂಭಾಷಣೆ. ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗದಾಗ, ವೈದ್ಯಕೀಯ ವರದಿಗಳು ಅರ್ಥವಾಗದಾಗ, ಜೀವನವೇ ಕೈತಪ್ಪಿ ಹೋಗುತ್ತಿರುವಂತೆ ಕಂಡಾಗ ಈ ಸಂಭಾಷಣೆ ಆರಂಭವಾಗುತ್ತದೆ. ಅಬ್ರಹಾಮನು ಮಗನಿಗಾಗಿ ದಶಕಗಳ ಕಾಲ ಕಾಯುವಾಗ ಈ ಪರೀಕ್ಷೆಯನ್ನು ಎದುರಿಸಬೇಕಾಯಿತು. ಯೋಸೇಫನು ಐಗುಪ್ತದ ಕತ್ತಲೆಯ ಸೆರೆಮನೆಯಲ್ಲಿದ್ದಾಗ ಇದೇ ಪ್ರಶ್ನೆಯನ್ನು ಎದುರಿಸಿದನು. ಪೇತ್ರನು ಅಬ್ಬರಿಸಿದ ಅಲೆಗಳ ಮೇಲೆ ಹೆಜ್ಜೆ ಇಡುವಾಗ ಇದೇ ವಿಶ್ವಾಸದ ಪರೀಕ್ಷೆಯನ್ನು ಅನುಭವಿಸಿದನು. ದೇವರ ಕೈ ಕೆಲಸ ಮಾಡುತ್ತಿರುವುದು ಕಾಣದಾಗಲೂ ಆತನ ಹೃದಯವನ್ನು ನಂಬುವುದನ್ನು ನಾವು ಕಲಿಯಬೇಕು. ನಾವು ದೇವರಿಂದ ಕಾರಣಗಳನ್ನು ಕೇಳುತ್ತಿರುವಾಗ ಆತನು ಪ್ರೀತಿಯಿಂದ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸುತ್ತಾರೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ
ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ದೇವರು ನಿಮ್ಮ ನೋವನ್ನು ನಿರ್ಲಕ್ಷಿಸುತ್ತಿಲ್ಲ, ಬದಲಾಗಿ ಯಾವುದೇ ಬಿರುಗಾಳಿಯಲ್ಲೂ ಅಲುಗಾಡದ ವಿಶ್ವಾಸದ ಅಸ್ಥಿರವನ್ನು ನಿಮ್ಮೊಳಗೆ ನಿರ್ಮಿಸುತ್ತಿದ್ದಾರೆ. ಕೊನೆಯದಾಗಿ ದೇವರು ನಿಮ್ಮ ಪಶ್ಚಾತ್ತಾಪ, ನಿಮ್ಮ ಅವಮಾನ ಮತ್ತು ನಿಮ್ಮ ವೈಫಲ್ಯಗಳೊಂದಿಗೂ ಮಾತನಾಡಲು ಬಯಸುತ್ತಾರೆ. ಪೇತ್ರನ ಜೀವನವನ್ನು ನೆನಪಿಸಿಕೊಳ್ಳಿ. ಆತನು ಕೇವಲ ಒಂದು ತಪ್ಪು ಮಾಡಲಿಲ್ಲ. ಯೇಸುವನ್ನು 3 ಬಾರಿ ಸಾರ್ವಜನಿಕವಾಗಿ ತಾನು ಅರಿಯುವುದೇ ಇಲ್ಲವೆಂದು ನಿರಾಕರಿಸಿದನು. ಬಳಿಕ ಆತನು ಮನನೊಂದವನಾಗಿ ತನ್ನ ಹಳೆಯ ಮೀನುಗಾರಿಕೆಯ ಜೀವನಕ್ಕೆ ಹಿಂತಿರುಗಿದನು. ತಾನು ದೇವರ ಸೇವೆಗೆ ಯೋಗ್ಯನಲ್ಲ ಎಂದು ಭಾವಿಸಿದನು. ಆದರೆ ಯೇಸು ಆತನನ್ನು ತಿರಸ್ಕರಿಸಲಿಲ್ಲ. ಸಮುದ್ರದ ತೀರದಲ್ಲಿ ಆತನನ್ನು ಭೇಟಿಯಾದರು, ಆತನಿಗಾಗಿ ಉಪಹಾರವನ್ನು ಸಿದ್ಧಪಡಿಸಿದರು. ನಂತರ ಆತನನ್ನು ಪುನಃ ತನ್ನ ಸೇವೆಗೆ ನೇಮಿಸಿ ಪುನಃ ಸ್ಥಾಪಿಸಿದರು. ನಿಮ್ಮ ಭೂತಕಾಲವು ನಿಮ್ಮ ಭವಿಷ್ಯವನ್ನು ರದ್ದು ಮಾಡಿದೆ ಎಂದು ನೀವು ಭಾವಿಸುತ್ತಿದ್ದರೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ಅಚಲವಾದ ವಾಗ್ದಾನವನ್ನು ಕೇಳಿ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಪೂರ್ಣತೆಗೆ ತರುವನೆಂದು ನನಗೆ ಭರವಸೆ ಉಂಟು. ನಿಮ್ಮ ತಪ್ಪುಗಳು ದೊಡ್ಡದಾಗಿರಬಹುದು, ಆದರೆ ದೇವರ ಕೃಪೆಯು ಅವುಗಳಿಗಿಂತ ಅನಂತವಾಗಿ ದೊಡ್ಡದು. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ದೇವರು ಇನ್ನೂ ನಿಮ್ಮ ಜೀವನದಲ್ಲಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿಲ್ಲ. ಇಲ್ಲಿಯೇ ಈ ಸಂದೇಶದ ಸಾರ ಅಡಗಿದೆ. ಇದು ನಿಯಮಗಳ ಬಗ್ಗೆ ಅಲ್ಲ, ಇದು ಧಾರ್ಮಿಕ ಆಚರಣೆಗಳ ಬಗ್ಗೆ ಅಲ್ಲ, ಖಂಡಿತವಾಗಿಯೂ ಇದು ನಿಮ್ಮ ಧಾರ್ಮಿಕ ಕಾರ್ಯಕ್ಷಮತೆಯ ಬಗ್ಗೆ ಅಲ್ಲ. ಇದು ದೇವರ ಆಹ್ವಾನವಾಗಿದೆ. ದೇವರು ನಿಮ್ಮೊಂದಿಗೆ ನಡೆಸಲು ಬಯಸುವ ಸಂಭಾಷಣೆ ಕೇವಲ ಮಾತುಗಳ ಮಟ್ಟಿಗೆ ನಿರ್ಮಿತವಾಗಿಲ್ಲ. ಅದು ನಿಮ್ಮ ಜೀವನದ ಪ್ರತಿದಿನವೂ ಆತನೊಂದಿಗೆ ಜೊತೆಯಾಗಿ ನಡೆಯುವ ಸಂಬಂಧವಾಗಿದೆ. ಇಂದು ರಾತ್ರಿ ದೇವರು ನಿಮ್ಮಿಂದ ಮತ್ತೊಂದು ಧಾರ್ಮಿಕ ಆಚರಣೆಯನ್ನು ನಿರೀಕ್ಷಿಸುತ್ತಿಲ್ಲ. ಬದಲಾಗಿ ನೀವು ಕೇವಲ ಆತನೊಂದಿಗೆ ಮಾತನಾಡುವುದನ್ನು ಬಿಟ್ಟು ಆತನೊಂದಿಗೆ ಪ್ರತಿದಿನವೂ ನಡೆಯುವಷ್ಟು ಆಳವಾದ ಮತ್ತು ಆಪ್ತವಾದ ಸಂಬಂಧಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಈ ಕ್ಷಣದಲ್ಲೇ ನೀವು ಇರುವ ಸ್ಥಳದಲ್ಲಿಯೇ ದೇವರು ತನ್ನ ಕೈಯನ್ನು ನಿಮ್ಮ ಕಡೆಗೆ ಚಾಚಿ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನೀನು ನನ್ನ ಜೊತೆಯಲ್ಲಿ ನಡೆಯುವೆಯಾ? ನಿಮ್ಮ ಹೃದಯವು ಹೌದು ಎಂದು ಉತ್ತರಿಸುತ್ತಿದ್ದರೆ ನಿಮಗೆ ಸಂಕೀರ್ಣವಾದ ವಿಧಾನಗಳು ಅಗತ್ಯವಿಲ್ಲ, ಧಾರ್ಮಿಕ ಪಾಠಗಳು ಪಠಿಸುವ ಅಗತ್ಯವಿಲ್ಲ. ಬೇಕಾಗಿರುವುದು ಒಂದೇ ಒಂದು ವಿಷಯ, ನಿಮ್ಮ ಹೃದಯದ ನಿಲುವಿನಲ್ಲಿ ಒಂದು ನಿಜವಾದ ಬದಲಾವಣೆ. ನೀವು ಇರುವ ಸ್ಥಳದಲ್ಲಿಯೇ ಜೋರಾಗಿ ಅಥವಾ ನಿಮ್ಮ ಹೃದಯದ ಮೌನದಲ್ಲಿ ಈ 6 ಶಕ್ತಿಯುತವಾದ ಪದಗಳಲ್ಲಿ ಹೇಳಿ, ದೇವರೇ, ನಿನ್ನ ಜೊತೆಯಲ್ಲಿ ನಡೆಯಲು ನಾನು ಸಿದ್ಧನಿದ್ದೇನೆ. ಅದನ್ನು ಕೇವಲ ಹೇಳಬೇಡಿ, ಅದನ್ನು ಸಂಪೂರ್ಣ ಹೃದಯದಿಂದ ನಂಬಿ ಹೇಳಿ. ನಂತರ ದೇವರು ನಿಮ್ಮ ಜೀವನವನ್ನು ಹೇಗೆ ಪರಿವರ್ತಿಸುತ್ತಾರೆ ಎಂಬುದನ್ನು ನೀವು ಸ್ವತಃ ಕಾಣುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.